ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸ್ತವ್ಯ ಮಾಡುತ್ತಿರುವ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮ ಈ ಒಂದು ಚಾನಲ್ಗೆ ಸ್ವಾಗತ. 2026ರಲ್ಲಿ ಇರ್ತಕ್ಕಂಥ ವೃಶ್ಚಿಕ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2025 ಇನ್ನು ಕೆಲವೇ ತಿಂಗಳಲ್ಲಿ ಮುಗಿತಾ ಬಂತು. 2025 ಇನ್ನೇನು ಕೆಲವೇ ತಿಂಗಳಲ್ಲಿ ಮುಗಿತಾ ಬಂತು. 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗ್ತಕ್ಕಂಥ ಬದಲಾವಣೆಗಳು ಮೇಜರ್ ರೀತಿಯಲ್ಲಿ ಏನಿದೆ ಅಂತ ತಿಳಿಸ್ತೀನಿ ಬನ್ನಿ. ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ಮಂಗಳ ಮತ್ತು ಕೇತುವಿನ ಕಾಂಬಿನೇಷನಲ್ಲಿ ಸ್ವಲ್ಪ ಆಗು ಹೋಗುಗಳು ಯಥೇಚ್ಛವಾಗಿ 50-50 ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವ ರೀತಿ ಅಂತಂದರೆ ಏನೇ ಒಳ್ಳೆಯದಾದರೂ ಕೂಡ ಅದು ಸರಿಸಮಾನವಾಗಿ ಸಮಸ್ಯೆಗಳು ಕೂಡ ಬರುತ್ತೆ ಜೀವನದಲ್ಲಿ ಅಂತಕ್ಕಂಥ ವಿಚಾರವನ್ನು ನೆನಪಲ್ಲಿಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇವರ ಒಂದು ಉದ್ಯೋಗದ ವಿಚಾರ, ತದನಂತರದಲ್ಲಿ ಆರ್ಥಿಕ ವಿಚಾರವನ್ನು ಪ್ರಥಮವಾಗಿ ನೋಡೋದಾದರೆ, ಉದ್ಯೋಗದ ವಿಚಾರದಲ್ಲಿ ಇವರು ಏನೇ ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ಅಥವಾ ಹೊಸದಾಗಿ ಏನೋ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದ್ರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಆದರೆ ಇರ್ತಕ್ಕಂಥ ಸಮಸ್ಯೆಗಳು ಇವರು ಬೆನ್ನ ಹಿಂದೆ ಇರುತ್ತೆ, ಸ್ನೇಹಿತರ ರೂಪದಲ್ಲಿರುತ್ತೆ ಅಥವಾ ಫೈನಾನ್ಷಿಯಲ್ ರೂಪದಲ್ಲಿ ಇವರಿಗೆ ಬೆನ್ನ ಹಿಂದೆ ಸಮಸ್ಯೆಗಳ ರೀತಿಯಲ್ಲಿ ಕಾಡ್ತದೆ. ಇವರು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಮತ್ತೊಬ್ಬರ ಅಭಿಪ್ರಾಯದ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ವ್ಯವಸ್ಥೆಗಳು ಬಹಳಷ್ಟು ಮಾಡೋದ್ರಿಂದ ಅದನ್ನು ಸ್ವಲ್ಪ ಕಡಿಮೆ ಮಾಡೋದು ಬಹಳ ಉತ್ತಮ ಆಗುತ್ತೆ. ಜೀವನದಲ್ಲಿ ಮನೆಯ ಹಿರಿಯರ ವ್ಯಕ್ತಿಗಳ ಮಾತನ್ನು ಕೇಳೋದನ್ನ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಆರ್ಥಿಕ ವಿಚಾರ ಬಂತು ಅಂದರೆ ಆರ್ಥಿಕ ವಿಚಾರದಲ್ಲಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಎಲ್ಲ ಮೇಜರ್ ಸಮಸ್ಯೆಗೆ ನೀವೇ ಕಾರಣಕರ್ತರಾಗಿರ್ತೀರ. ಯಾಕಪ್ಪ ಅಂತಂದರೆ ನಿಮ್ಮ ಜೀವನದಲ್ಲಿ ಮಾಡ್ತಕ್ಕಂಥ ಎಲ್ಲ ಹೂಡಿಕೆಗಳಾಗ್ಬೋದು, ಇನ್ವೆಸ್ಟ್ಮೆಂಟ್ಗಳಾಗ್ಬೋದು ಅಥವಾ ಯಾರಿಗೋ ಸಾಲ ಕೊಡೋದಾಗ್ಬೋದು, ಇದನ್ನು ನೀವು ಮಾಡೋದ್ರಿಂದ ನಿಮ್ಮಲ್ಲಿ ಆಗ್ತಕ್ಕಂಥ ಎಲ್ಲ ಲಾಸ್ಗಳು ನೀವೇ ಕಾರಣಕರ್ತರಾಗಿರ್ತೀರ. ಮುಖ್ಯ ಕಾರಣ ಏನಪ್ಪ ಅಂತಂದರೆ ನೀವು ಕೊಟ್ಟಂಥ ಹಣವನ್ನು ಅಥವಾ ಇನ್ವೆಸ್ಟ್ ಮಾಡೋಂಥ ರೀತಿಯನ್ನು ನೀವು ಮರಿತೀರಾ ಅಥವಾ ಕೊಟ್ಟಂಥ ಹಣವನ್ನು ವಾಪಸ್ ರಿಕವರ್ ಮಾಡೋದು ನಿಮಗೆ ಅಷ್ಟು ಗೊತ್ತಿಲ್ಲ. ಯಾಕಂದರೆ ನೀವು ಮೃದು ಸ್ವಭಾವದ ವ್ಯಕ್ತಿಗಳಾಗಿರೋ ಕಾರಣ ಇನ್ನೊಬ್ಬರನ್ನ ನೋವು ಮಾಡೋದು, ಇನ್ನೊಬ್ಬರನ್ನ ಅಸಡ್ಡೆ ಮಾಡುವಂಥ ಒಂದು ಗುಣಗಳು ನಿಮ್ಮಲ್ಲಿ ಇರೋದಿಲ್ಲ. ಹಾಗಾಗಿ ಆ ಒಂದು ಸದೃಢತೆ ನಿಮ್ಮಲ್ಲಿ ಇಲ್ಲದ ಕಾರಣ ಎಲ್ಲೂ ಕೂಡ ಹಣವನ್ನು ಕೊಡೋದಾಗ್ಬೋದು, ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಬೋದು, ಇದನ್ನು ಮಾಡದಿರೋದು ಬಹಳ ಒಳ್ಳೆಯದಾಗುತ್ತೆ. ಎರಡನೇದಾಗಿ ಕುಟುಂಬ ಮತ್ತು ಪ್ರೇಮ ವಿಚಾರ. ಕುಟುಂಬದಲ್ಲಿ ಕೈಂಡ್ ಹಾರ್ಟೆಡ್ ಆಗ್ಬೋದು, ಒಂದು ಬಹಳಷ್ಟು ಪ್ರೀತಿಯ ಒಂದು ನಲ್ಮೆಯ ವ್ಯಕ್ತಿಗಳು ನೀವು ನಿಮ್ಮ ಮನೇಲಿ ಆಗಿರ್ತೀರ. ಮನೆಯಲ್ಲಿ ಎಲ್ಲ ವ್ಯಕ್ತಿಗಳ ಒಂದು ಬಹಳಷ್ಟು ಪ್ರೀತಿಯ ವ್ಯಕ್ತಿಗಳು ನೀವು ಆಗಿರೋದ್ರಿಂದ ಏನೇ ನಿರ್ಧಾರಕ್ಕೂ ಕೂಡ ಬಹಳಷ್ಟು 10 ಬಾರಿ ಯೋಚನೆ ಮಾಡಿ ವಿಚಾರ ಮಾಡಿ ಹೋಗೋದ್ರಿಂದ ಸಮಸ್ಯೆಗಳು ಯಾವುದೇ ಆಗೋದಿಲ್ಲ. ತದನಂತರದಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏರಿಳಿತಗಳು ಆಗ್ತಕ್ಕಂಥ ಸಂಭವ ಇದೆ. ಎಚ್ಚರಿಕೆಯಿಂದ ಅವರ ವಿದ್ಯಾಭ್ಯಾಸದಲ್ಲಿ ಆಗ್ತಕ್ಕಂಥ ಸಂಭವಿಸುವ ವಿಚಾರಗಳನ್ನು ಸ್ವಲ್ಪ ನೋಡ್ಕೊಳ್ಳೋದು ಬಹಳ ಒಳ್ಳೆಯದಾಗುತ್ತೆ. ಪ್ರೇಮ ವಿಚಾರ ಬಂತು ಅಂದರೆ ಪ್ರೇಮ ವಿಚಾರದಲ್ಲಿ ಎಲ್ಲ ಸಾಮ್ಯತೆಯಿಂದ ಇದ್ದರೂ ಕೂಡ ಈ ವರ್ಷದಲ್ಲಿ ಎಲ್ಲ ರೀತಿಯ ಶುಭ ಸಮಾಚಾರಗಳನ್ನ ಕೇಳಿ ಬಯಸ್ತೀರಾ. ತದನಂತರದಲ್ಲಿ ಈ ಒಂದು ವರ್ಷದಲ್ಲಿ ನಿಮ್ಮ ಮನೆಗೆ ಒಂದು ಹೊಸ ಮಗುವಿನ ಆಗಮನ ಆಗ್ತಕ್ಕಂಥ ವಿಚಾರಗಳು ಇದೆ. ಆರೋಗ್ಯದ ವಿಚಾರ ಬಂತು ಅಂದರೆ ಆರೋಗ್ಯದಲ್ಲಿ ನಿಮಗೆ ಸ್ವಲ್ಪ ಸಮಸ್ಯೆಗಳು ಕಾಡಲಿಕ್ಕಿದೆ. ತದನಂತರದಲ್ಲಿ ಯಾವ ರೀತಿ ಸಮಸ್ಯೆಗಳು ಅಂತಂದರೆ ನಿಮಗೆ ಬಲಭಾಗದಲ್ಲಿ ಭುಜ ಆಗ್ಬೋದು, ಕಾಲಾಗ್ಬೋದು, ಮಂಡ್ಯ ಆಗ್ಬೋದು ಸ್ವಲ್ಪ ಸಮಸ್ಯೆ ಆಗಿ ಆಕ್ಸಿಡೆಂಟ್ ಅಥವಾ ಒಂದು ಎಲ್ಲೋ ಬಿದ್ದು ಏಟ್ ಮಾಡ್ಕೊಳ್ಳೋದು ಸಂಭವ ಇದ್ದು ಅದು ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲೇ ಹೋದರೂ ಕೂಡ ಎಲ್ಲೇ ಬಂದರೂ ಕೂಡ ಏನೇ ಕೆಲಸ ಮಾಡೋಕ್ಕಾದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಮುಖ್ಯ ಆಗುತ್ತೆ. ಇವರಿಗೆ ಮೂಲವಾಗಿ ಪರಿಹಾರ ಮಾರ್ಗಗಳು ಏನಪ್ಪ ಅಂತಂದರೆ ಈ ಒಂದು ರಾಶಿಯವರಿಗೆ ಮೂಲ ಸ್ಥಾನ ಮಂಗಳ ಆಗಿರೋ ಕಾರಣ ಮಂಗಳವಾರ ದಿನ ಏನು ಮಾಡಬೇಕಪ್ಪ ಅಂತಂದರೆ ಕುಲದೇವರ ದೇವಸ್ಥಾನಕ್ಕೆ ಎಳ್ಳನ್ನು ಅಥವಾ ಅಕ್ಕಿಯನ್ನು ಅಥವಾ ಬಿಳಿ ಪದಾರ್ಥವನ್ನು ದಾನ ಮಾಡೋದ್ರಿಂದ ಅಥವಾ ದೇವಸ್ಥಾನಕ್ಕೆ ದಾನ ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಪಾರಾಗ್ಬೋದು ಅಂತ ಹೇಳಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಇದಾಗಿತ್ತು ವೃಶ್ಚಿಕ ರಾಶಿಯ 2026ರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.